60 ವರ್ಷ ದಾಟಿದ ಮೇಲೆ ನೆಮ್ಮದಿಯಾಗಿ ಇರಬೇಕಾ? ಹಾಗಾದರೆ ಈ 7 ವಿಷಯಗಳನ್ನು ಯಾರಿಗೂ ಹೇಳಬೇಡಿ. ಜೀವನವು ಒಂದು ನಿರಂತರ ಪ್ರಯಾಣ. ಈ ಪ್ರಯಾಣದಲ್ಲಿ ಬಾಲ್ಯವು ಒಂದು ಅದ್ಭುತವಾದರೆ, ಯೌವನವು ಉಕ್ಕಿ ಹರಿಯುವ ಉತ್ಸಾಹ. ಆದರೆ 60 ವರ್ಷ ದಾಟಿದ ನಂತರದ ವೃದ್ಧಾಪ್ಯವು ಒಂದು ನಿಶ್ಶಬ್ದ ಮತ್ತು ಅತ್ಯಂತ ಆಳವಾದ ಅನುಭವ. ನಮ್ಮ ಪುರಾಣಗಳು ಮತ್ತು ಧರ್ಮಶಾಸ್ತ್ರಗಳು ಜೀವನವನ್ನು ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ ಮತ್ತು ಸನ್ಯಾಸ ಎಂದು 4 ಹಂತಗಳಾಗಿ ವಿಂಗಡಿಸಿವೆ. ಇದರಲ್ಲಿ 60 ವರ್ಷ ದಾಟಿದ ನಂತರ ಬರುವ ಹಂತವನ್ನು ವಾನಪ್ರಸ್ಥ ಎನ್ನಲಾಗುತ್ತದೆ. ಅಂದರೆ ಜವಾಬ್ದಾರಿಗಳನ್ನೆಲ್ಲ ಮೆಲ್ಲನೆ ಪಕ್ಕಕ್ಕಿಟ್ಟು ಲೌಕಿಕ ವಿಷಯಗಳಿಂದ ದೂರ ಸರಿದು ಆತ್ಮಗೌರವದಿಂದ ಪ್ರಶಾಂತವಾಗಿ ಕಳೆಯಬೇಕಾದ ಸಮಯವಿದು. ಚಿಕ್ಕಂದಿನಿಂದ ನಮಗೆ ಒಂದು ಸುಳ್ಳನ್ನು ಕಲಿಸಲಾಗಿದೆ. ಅದೇನೆಂದರೆ ವೃದ್ಧಾಪ್ಯದಲ್ಲಿ ಮಕ್ಕಳೇ ನಮಗೆ ಆಧಾರವಾಗುತ್ತಾರೆ ಎಂದು. ಆದರೆ ವಾಸ್ತವ ಪ್ರಪಂಚದಲ್ಲಿ ಇದು ಅನೇಕ ಬಾರಿ ನಿಜವಾಗುವುದಿಲ್ಲ. ವಯಸ್ಸಾದ ನಂತರ ನಮಗೆ ಸಹಾಯ ಮಾಡುವುದು ಕೇವಲ ಕುಟುಂಬ ಅಥವಾ ಮಕ್ಕಳು ಮಾತ್ರವಲ್ಲ ಎಂಬುದನ್ನು ನಾವು ಮೊದಲೇ ಒಪ್ಪಿಕೊಳ್ಳಬೇಕು. ಅವರು ತಮ್ಮ ತಮ್ಮ ಜೀವನ ಮತ್ತು ಉದ್ಯೋಗಗಳಲ್ಲಿ ಬ್ಯುಸಿಯಾಗಿರುತ್ತಾರೆ. ಆದ್ದರಿಂದ 60 ವರ್ಷ ದಾಟಿದ ನಂತರ ಆನಂದವಾಗಿ ಮತ್ತು ಸ್ವತಂತ್ರವಾಗಿ ಬದುಕಬೇಕೆಂದರೆ ಇತರರ ಮೇಲೆ ಅವಲಂಬಿತವಾಗದೆ ಕೆಲವು ನಿಯಮಗಳನ್ನು ಪಾಲಿಸಬೇಕು. ಮುಖ್ಯವಾಗಿ ಗತಕಾಲವನ್ನು ಮರೆಯುವುದು, ದೈಹಿಕ ಆರೋಗ್ಯವನ್ನು ಕಾಪಾಡಿಕೊಳ್ಳುವುದು, ಮಾನಸಿಕ ಶಾಂತಿಗಾಗಿ ದೇವರ ಧ್ಯಾನ ಮಾಡುವುದು ಮತ್ತು ಒಳ್ಳೆಯ ಸ್ನೇಹವನ್ನು ಮುಂದುವರಿಸುವುದು ಮುಂತಾದವುಗಳನ್ನು ರೂಢಿಸಿಕೊಳ್ಳಬೇಕು. ಒಂದು ನಿರ್ದಿಷ್ಟ ವಯಸ್ಸನ್ನು ತಲುಪಿದ ನಂತರ ನಮ್ಮ ಸುತ್ತಲಿರುವ ಸಮಾಜ ಮತ್ತು ಬಂಧುಗಳು ನಮ್ಮನ್ನು ನೋಡುವ ವಿಧಾನವೇ ಸಂಪೂರ್ಣವಾಗಿ ಬದಲಾಗಿ ಬಿಡುತ್ತದೆ. ಒಂದು ಕಾಲದಲ್ಲಿ ನಮ್ಮನ್ನು ಗೌರವಿಸಿದವರು ಕೂಡ 60 ವರ್ಷ ದಾಟುತ್ತಿದ್ದಂತೆಯೇ ಸಂಕೋಚವಿಲ್ಲದೆ ಕೆಲವು ವೈಯಕ್ತಿಕ ಪ್ರಶ್ನೆಗಳನ್ನು ಕೇಳಲು ಪ್ರಾರಂಭಿಸುತ್ತಾರೆ. ನಮ್ಮ ಪುರಾಣಗಳಲ್ಲಿ, ಮುಖ್ಯವಾಗಿ ಚಾಣಕ್ಯ ನೀತಿಯಲ್ಲಿ ಸ್ಪಷ್ಟವಾಗಿ ಹೇಳಿರುವ ವಿಷಯವೇನೆಂದರೆ, ವಯಸ್ಸಾದ ನಂತರ ಮನುಷ್ಯ ತನ್ನ ಗೌರವವನ್ನು ಕಾಪಾಡಿಕೊಳ್ಳಬೇಕೆಂದರೆ ಕೆಲವು ವಿಷಯಗಳನ್ನು ಎಂತಹ ಪರಿಸ್ಥಿತಿಯಲ್ಲೂ ಇತರರೊಂದಿಗೆ ಹಂಚಿಕೊಳ್ಳಬಾರದು. ಆ ವಿಷಯಗಳನ್ನು ಹೊರಹಾಕಿದರೆ ಸಮಾಜದಲ್ಲಿ ಹಾಸ್ಯಕ್ಕೀಡಾಗುವುದರ ಜೊತೆಗೆ ಮಾನಸಿಕ ನೆಮ್ಮದಿಯೂ ದೂರವಾಗುತ್ತದೆ. 60 ವರ್ಷ ದಾಟಿದವರು ಯಾರಿಗೂ ಹೇಳಬಾರದ ಆ 7 ವಿಷಯಗಳಾವುವು ಎಂಬುದನ್ನು ಈಗ ಈ ವಿಡಿಯೋದಲ್ಲಿ ವಿವರವಾಗಿ ತಿಳಿದುಕೊಳ್ಳೋಣ. ಸಮಾಜದಲ್ಲಿ ಎದುರಾಗುವ ಎಷ್ಟೋ ಪ್ರಶ್ನೆಗಳಲ್ಲಿ ನಾವು ಬಚ್ಚಿಡಬೇಕಾದ ಮೊದಲ ವಿಷಯ ನಿಮ್ಮ ಬಳಿ ಎಷ್ಟು ಹಣವಿದೆ ಎಂಬುದು. ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್, ನಿಮಗೆ ಬರುವ ಪೆನ್ಷನ್ ಅಥವಾ ನಿಮ್ಮ ಉಳಿತಾಯದ ಬಗ್ಗೆ ಕೇಳಲು ಸಾಮಾನ್ಯ ಎನಿಸುವ ಪ್ರಶ್ನೆಗಳನ್ನು ಅನೇಕರು ಕೇಳುತ್ತಾರೆ. ಇದರ ಹಿಂದೆ ನಿಮ್ಮ ಆರ್ಥಿಕ ಸ್ಥಿತಿಯನ್ನು ಅಂದಾಜು ಮಾಡುವ ಸ್ವಾರ್ಥ ಅಡಗಿರುತ್ತದೆ. ಆಕಸ್ಮಿಕವಾಗಿ ನಿಮ್ಮ ಹತ್ತಿರ ಹೆಚ್ಚು ಹಣವಿದೆ ಎಂದು ಹೇಳಿದರೆ ಅವರು ಸಾಲ ಕೇಳಬಹುದು, ಅಥವಾ ಕಡಿಮೆ ಇದೆ ಎಂದು ಹೇಳಿದರೆ ಈ ಸಮಾಜ ನಿಮ್ಮನ್ನು ಕೀಳಾಗಿ ನೋಡುತ್ತದೆ. ಅದಕ್ಕೆ ಯಾರಾದರೂ ಈ ಬಗ್ಗೆ ಕೇಳಿದಾಗ, ನನ್ನ ಆರ್ಥಿಕ ವಿಷಯಗಳು ಸಂಪೂರ್ಣ ವೈಯಕ್ತಿಕ ಎಂದು ಹೇಳಿ. ಮೃದುವಾಗಿ ವಿಷಯ ಬದಲಾಯಿಸಬೇಕೇ ಹೊರತು ಲೆಕ್ಕಾಚಾರಗಳನ್ನು ಬಹಿರಂಗಪಡಿಸಬಾರದು. ಇನ್ನು ಎರಡನೆಯದು, ನಿಮ್ಮ ಆಸ್ತಿ ಹಂಚಿಕೆಯ ಬಗ್ಗೆ. ನಿಮ್ಮ ಮನೆ, ಹೊಲ ಅಥವಾ ಸಂಪತ್ತನ್ನು ಯಾರಿಗೆ ಕೊಡುತ್ತೀರಿ, ಯಾವ ಮಗುವಿಗೆ ಎಷ್ಟು ಪಾಲು ನೀಡುತ್ತೀರಿ ಎಂದು ಬಂಧುಗಳು ಮತ್ತು ನೆರೆಹೊರೆಯವರು ತುಂಬಾ ಆಸಕ್ತಿಯಿಂದ ಕೇಳುತ್ತಾರೆ. ನೀವು ಇದರ ಬಗ್ಗೆ ಬಹಿರಂಗವಾಗಿ ಮಾತನಾಡಿದರೆ ಅದು ನೇರವಾಗಿ ನಿಮ್ಮ ಮನೆಯಲ್ಲಿ ಕೌಟುಂಬಿಕ ಕಲಹಗಳಿಗೆ ದಾರಿ ಮಾಡಿಕೊಡುತ್ತದೆ. ಹೊರಗಿನವರು ನಿಮ್ಮ ನಿರ್ಧಾರದ ಮೇಲೆ ಪ್ರಭಾವ ಬೀರಲು ಒತ್ತಡ ತರಬಹುದು. ಒಬ್ಬರಿಗೆ ಹೆಚ್ಚು ಕೊಟ್ಟಿದ್ದೀರಿ, ಇನ್ನೊಬ್ಬರಿಗೆ ಕಡಿಮೆ ಕೊಟ್ಟಿದ್ದೀರಿ ಎಂದು ಅವರೇ ನಿರ್ಧರಿಸಿ ನಿಮ್ಮ ಮಕ್ಕಳ ನಡುವೆ ಜಗಳ ತಂದಿರುವ ಅವಕಾಶವಿರುತ್ತದೆ. ಅದಕ್ಕೆ ಆಸ್ತಿ ಹಂಚಿಕೆಯ ಬಗ್ಗೆ ಯಾರಾದರೂ ಪ್ರಸ್ತಾಪಿಸಿದರೆ, ಸಮಯ ಬಂದಾಗ ನನ್ನ ಮಕ್ಕಳ ಭವಿಷ್ಯದ ಬಗ್ಗೆ ನಾನೇನು ಮಾಡಬೇಕೆಂದು ನನಗೆ ತಿಳಿದಿದೆ ಎಂದು ಮುಖದ ಮೇಲೆಯೇ ಧೈರ್ಯವಾಗಿ ಹೇಳಿಬಿಡಬೇಕು. ಆಸ್ತಿಗಳ ಬಗ್ಗೆ ನಿಮ್ಮ ಬಾಯಿಂದ ಬರುವ ಒಂದು ಮಾತು ನಿಮ್ಮ ಜೀವನ ಪರ್ಯಂತ ಇರುವ ನೆಮ್ಮದಿಯನ್ನು ದೂರ ಮಾಡುತ್ತದೆ ಎಂಬುದು ನೆನಪಿರಲಿ. ಹಾಗೆಯೇ ಮೂರನೆಯದು, ನಿಮ್ಮ ಕುಟುಂಬದ ವಿಷಯಗಳು ಮತ್ತು ಮಕ್ಕಳೊಂದಿಗಿನ ಸಂಬಂಧದ ಬಗ್ಗೆ. ನಿಮ್ಮ ಮಕ್ಕಳು ನಿಮ್ಮನ್ನು ನೋಡಲು ಏಕೆ ಬರುತ್ತಿಲ್ಲ, ಅಥವಾ ನೀವು ಏಕೆ ಮಕ್ಕಳ ಜೊತೆ ಇರದೆ ಒಬ್ಬರೇ ಇರುತ್ತೀರಿ ಎಂದು ಚುಚ್ಚಿ ಚುಚ್ಚಿ ಕೇಳುತ್ತಾರೆ.
ನಮ್ಮ ಮಕ್ಕಳೊಂದಿಗೆ ನಮಗೆ ಎಷ್ಟೇ ಮನಸ್ತಾಪಗಳಿದ್ದರೂ, ಎಷ್ಟೇ ಭಿನ್ನಾಭಿಪ್ರಾಯಗಳಿದ್ದರೂ ಅವುಗಳನ್ನು 4 ಗೋಡೆಗಳ ಮಧ್ಯೆಯೇ ಇಟ್ಟುಕೊಳ್ಳಬೇಕೇ ಹೊರತು ಊರೆಲ್ಲ ಹೇಳಬಾರದು. ನೀವು ಪಡುವ ಸಂಕಟ ನೋಡಿ ಒಳಗೊಳಗೆ ಸಂತೋಷ ಪಡುವವರು ಹೊರಗೆ ತುಂಬಾ ಜನ ಇರುತ್ತಾರೆ. ಆದ್ದರಿಂದ ಯಾರಾದರೂ ಹೀಗೆ ಕೇಳಿದರೆ, ನಮ್ಮ ಕುಟುಂಬದ ಬಾಂಧವ್ಯ ಮತ್ತು ವ್ಯವಹಾರಗಳು ಹೊರಗಿನವರಿಗೆ ಸಂಪೂರ್ಣ ಅರ್ಥವಾಗದಿರಬಹುದು ಎಂದು ಘನತೆಯಿಂದ ಉತ್ತರಿಸುವುದನ್ನು ಕಲಿಯಬೇಕು. ಇನ್ನು 4ನೆಯದು, ನಿಮ್ಮ ಆರೋಗ್ಯ ಸಮಸ್ಯೆಗಳ ಬಗ್ಗೆ. ವೃದ್ಧಾಪ್ಯದಲ್ಲಿ ಎಲ್ಲರ ದೃಷ್ಟಿ ಬೀರುವುದು ನಿಮ್ಮ ಆರೋಗ್ಯದ ಮೇಲೆಯೇ. ಆದ್ದರಿಂದ ನಿಮಗೆ ಯಾವ ಕಾಯಿಲೆ ಬಂದಿದೆ, ಎಷ್ಟು ಕಾಲದಿಂದ ಆಸ್ಪತ್ರೆಗಳಿಗೆ ಅಲೆಯುತ್ತಿದ್ದೀರಿ, ದಿನಕ್ಕೆ ಎಷ್ಟು ಮಾತ್ರೆ ನುಂಗುತ್ತಿದ್ದೀರಿ ಎಂದು ತರಹೇವಾರಿಯಾಗಿ ಕೇಳುತ್ತಾರೆ. ನೀವು ಎದುರಿಸುತ್ತಿರುವ ಅನಾರೋಗ್ಯದ ಬಗ್ಗೆ ಎಲ್ಲರಿಗೂ ವಿವರವಾಗಿ ಹೇಳಿದರೆ ಅವರು ಇತರರ ಮುಂದೆ ನಿಮ್ಮ ದೌರ್ಬಲ್ಯಗಳನ್ನು ಒಂದು ಕಥೆಯಂತೆ ಹರಡುತ್ತಾರೆ. ನಿಮ್ಮ ಮುಂದೆ ಮರುಕ ತೋರಿಸುವಂತೆ ನಟಿಸುತ್ತಲೇ ಬೆನ್ನ ಹಿಂದೆ ನಿಮ್ಮನ್ನು ಹಾಸ್ಯ ಮಾಡುತ್ತಾರೆ. ಆದ್ದರಿಂದ ನಿಮ್ಮ ಆರೋಗ್ಯ ಸಮಸ್ಯೆಗಳು ನಿಮ್ಮ ವೈದ್ಯರಿಗೆ ಮತ್ತು ನಿಮಗೆ ಸಹಾಯ ಮಾಡುವ ನಿಮ್ಮ ಕುಟುಂಬ ಸದಸ್ಯರಿಗೆ ಮಾತ್ರ ತಿಳಿಯಲಿ. ನೆರೆಹೊರೆಯವರು ಕೇಳಿದಾಗ ನನ್ನ ಆರೋಗ್ಯ ಪರವಾಗಿಲ್ಲ, ವೈದ್ಯರ ಸಲಹೆಯಂತೆ ಜಾಗ್ರತೆ ವಹಿಸುತ್ತಿದ್ದೇನೆ ಎಂದು ಹೇಳಿ ಸುಮ್ಮನಾಗಬೇಕು. ಇದೇ ಕ್ರಮದಲ್ಲಿ ನೀವು ಎಂತಹ ಪರಿಸ್ಥಿತಿಯಲ್ಲೂ ಬಹಿರಂಗಪಡಿಸಬಾರದ 5ನೇ ವಿಷಯ, ನಿಮ್ಮ ನಿಜವಾದ ವಯಸ್ಸು. ನಿಮ್ಮ ವಯಸ್ಸೆಷ್ಟು ಎಂದು ಸ್ನೇಹಿತರ ಮಧ್ಯೆ ತಮಾಷೆಯಾಗಿ ಕೇಳಿದರೂ ಕೆಲವು ಬಂಧುಗಳು ಮಾತ್ರ ನಿಮ್ಮನ್ನು ವೃದ್ಧರ ಪಟ್ಟಿಗೆ ಸೇರಿಸಲು ಮತ್ತು ನೀವು ಇನ್ನು ಯಾವುದಕ್ಕೂ ಲಾಯಕ್ಕಿಲ್ಲ ಎಂದು ಪರೋಕ್ಷವಾಗಿ ಹೇಳಲು ಉದ್ದೇಶಪೂರ್ವಕವಾಗಿ ಕೇಳುತ್ತಾರೆ. ವಯಸ್ಸು ಎಂಬುದು ಕೇವಲ ಒಂದು ಅಂಕೆ ಮಾತ್ರ. ಮನುಷ್ಯನಿಗೆ ವಯಸ್ಸು ದೇಹಕ್ಕೆ ಏರುತ್ತದೆಯೇ ಹೊರತು ಮನಸ್ಸಿಗಲ್ಲ. ಜೀವನದ ಬಗ್ಗೆ ನಮಗಿರುವ ಉತ್ಸಾಹವೇ ನಿಜವಾದ ಯೌವನ. ಆದ್ದರಿಂದ ಯಾರಾದರೂ ವಯಸ್ಸಿನ ಬಗ್ಗೆ ಪದೇ ಪದೇ ಕೇಳಿದರೆ, ನನ್ನ ವಯಸ್ಸು ನನ್ನ ವೈಯಕ್ತಿಕ ವಿಷಯ, ನಾನು ಎಷ್ಟು ಆರೋಗ್ಯವಾಗಿದ್ದೇನೆ ಎಂಬುದು ನನಗೆ ಮುಖ್ಯ ಎಂದು ಧೈರ್ಯವಾಗಿ ಉತ್ತರಿಸಬೇಕು. ಇನ್ನು 6ನೆಯದು, ನಿಮಗಿರುವ ಸಾಲಗಳು ಅಥವಾ ಆರ್ಥಿಕ ಕಷ್ಟಗಳು. ವಯಸ್ಸಾದಂತೆ ಸಮಾಜ ಕೀಳಾಗಿ ನೋಡುವ ವಿಷಯಗಳಲ್ಲಿ ಇದು ಪ್ರಮುಖವಾದದ್ದು. ಕೆಲವು ಜನರು ಯಾವುದೇ ಮುಲಾಜಿಲ್ಲದೆ ನೇರವಾಗಿ ಈ ಪ್ರಶ್ನೆ ಕೇಳುತ್ತಾರೆ. ನೀವು ಮುಗ್ಧತೆಯಿಂದ ನಿಮ್ಮ ಕಷ್ಟ ಸಾಲಗಳನ್ನು ಅವರ ಮುಂದೆ ತೋಡಿಕೊಂಡರೆ ಅವರು ಅದನ್ನು ತೀರಿಸುವುದಿಲ್ಲ. ಬದಲಾಗಿ ಹೋದ ತಕ್ಷಣ ಬೆನ್ನ ಹಿಂದೆ ನಿಮ್ಮ ಬಗ್ಗೆ ಹಗುರವಾಗಿ ಮಾತನಾಡುತ್ತಾರೆ. ವೃದ್ಧಾಪ್ಯದಲ್ಲಿ ಮನುಷ್ಯನಿಗೆ ಪ್ರಾಣಕ್ಕಿಂತ ಆತ್ಮಗೌರವವೇ ದೊಡ್ಡದು. ಉಪವಾಸವಿದ್ದರೂ ಆ ಪರಿಸ್ಥಿತಿಯನ್ನು ಹೊರಗಿನ ಪ್ರಪಂಚಕ್ಕೆ ತಿಳಿಯದಂತೆ ಇರುವುದೇ ನಿಜವಾದ ವ್ಯಕ್ತಿತ್ವ. ಆದ್ದರಿಂದ ನನ್ನ ಆರ್ಥಿಕ ಪರಿಸ್ಥಿತಿ, ನನ್ನ ವ್ಯಾಪ್ತಿಯಲ್ಲಿರುವ ವ್ಯವಹಾರ, ಅವುಗಳನ್ನು ಹೇಗೆ ಸರಿಪಡಿಸಿಕೊಳ್ಳಬೇಕೆಂದು ನನಗೆ ತಿಳಿದಿದೆ ಎಂದು ಸ್ಪಷ್ಟವಾಗಿ ಹೇಳಬೇಕು. ಇನ್ನು 7ನೆಯ ಮತ್ತು ಕೊನೆಯ ವಿಷಯವೇನೆಂದರೆ, ನಿಮ್ಮ ದಿನಚರಿ ಅಥವಾ ಕೆಲಸದ ಬಗ್ಗೆ ಎದುರಾಗುವ ಟೀಕೆಗಳಿಗೆ ಪ್ರತಿಕ್ರಿಯಿಸುವುದು. ನೀವು ಇನ್ನೂ ಏಕೆ ಕೆಲಸ ಮಾಡುತ್ತಿದ್ದೀರಿ ಅಥವಾ ಏಕೆ ಇಷ್ಟು ಬೇಗ ಕೆಲಸ ಬಿಟ್ಟಿರಿ ಎಂದು ಅನೇಕರು ಪ್ರಶ್ನಿಸುತ್ತಾರೆ. ಕೆಲಸ ಮಾಡುವುದು ಅಥವಾ ವಿಶ್ರಾಂತಿ ಪಡೆಯುವುದು ಸಂಪೂರ್ಣ ನಿಮ್ಮ ವೈಯಕ್ತಿಕ ನಿರ್ಧಾರ. ನೀವು ಕೆಲಸ ಮಾಡುತ್ತಿದ್ದರೆ ಎಷ್ಟು ಆಸೆ ಎನ್ನುತ್ತಾರೆ, ಕೆಲಸ ಬಿಟ್ಟರೆ ಏಕೆ ನಿಂತು ಹೋದರು ಎನ್ನುತ್ತಾರೆ. ನಾವು ಏನು ಮಾಡಿದ್ರೂ ಸಮಾಜ ಏನನ್ನಾದರೂ ಅಂದೇ ಅಂದುಕೊಳ್ಳುತ್ತದೆ. ಆದ್ದರಿಂದ ನನ್ನ ದೇಹದ ಸ್ಥಿತಿ ಮತ್ತು ನನ್ನ ಅವಶ್ಯಕತೆಗಳು ನನಗೆ ತಿಳಿದಿದೆ. ನನಗೆ ಯಾವುದು ಸರಿಯೋ ಆ ನಿರ್ಧಾರವನ್ನೇ ನಾನು ತೆಗೆದುಕೊಂಡಿದ್ದೇನೆ ಎಂದು ಗಟ್ಟಿಯಾಗಿ ಹೇಳಬೇಕು. ಇಂತಹ ವೈಯಕ್ತಿಕ ಪ್ರಶ್ನೆಗಳಿಗೆ ಉತ್ತರಿಸದಿರುವುದು ಅಥವಾ ಮೌನವಾಗಿರುವುದೇ ಅತ್ಯುತ್ತಮವಾದ ಮಾರ್ಗ. ನಿಮ್ಮ ವೈಯಕ್ತಿಕ ಜೀವನದ ಮೇಲೆ ನಿಮ್ಮದೇ ಸಂಪೂರ್ಣ ನಿಯಂತ್ರಣವಿರಲಿ. ಸಮಾಜ ಏಮಂದುಕೊಳ್ಳುತ್ತದೋ ಎಂದು ಯಾವುದರ ಬಗ್ಗೆಯೂ ಆತಂಕ ಪಡದೆ ಪ್ರತಿದಿನವನ್ನು ದೇವರು ಕೊಟ್ಟ ಒಂದು ದೊಡ್ಡ ಅವಕಾಶವೆಂದು ಭಾವಿಸಿ ಪ್ರಶಾಂತವಾಗಿ ಜೀವಿಸಿ. ಈ ವಿಡಿಯೋದಲ್ಲಿನ ವಿಷಯಗಳು ನಿಮಗೆ ಸರಿಯಾದ ಮಾರ್ಗದರ್ಶನ ನೀಡುತ್ತವೆ ಎಂದು ನಂಬುತ್ತೇನೆ. ಈ 7 ವಿಷಯಗಳ ಬಗ್ಗೆ ನಿಮ್ಮ ಅಮೂಲ್ಯವಾದ ಅಭಿಪ್ರಾಯವನ್ನು ಕೆಳಗೆ ಕಾಮೆಂಟ್ಸ್ನಲ್ಲಿ ಹಂಚಿಕೊಳ್ಳಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಆತ್ಮೀಯರೊಂದಿಗೆ ಶೇರ್ ಮಾಡಿ. ಇಂತಹ ಇನ್ನಷ್ಟು ದೈವಿಕ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಎಲ್ಲರಿಗೂ ಆ ಭಗವಂತ ಒಳ್ಳೆಯದು ಮಾಡಲಿ. ಧನ್ಯವಾದಗಳು.